ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಒಂದು ದೊಡ್ಡ ಮಿಂಚಿನ ಸಂಚಲನವೇ ಸೃಷ್ಟಿಯಾಗಿದೆ. ಏನು ದೇವರಾಜ ಅರಸು ಕಾಲ ಏನಿತ್ತು, ದೇವರಾಜ ಅರಸು ಅವರಿಗಿಂತ ಹೆಚ್ಚಿನ ವರ್ಷಗಳ ಕಾಲ ಅಥವಾ ದಿನಗಳ ಕಾಲ ಅಧಿಕಾರವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನಾಳೆ ಏನಪ್ಪ ಅಂದರೆ ಬೆಳಗ್ಗೆ ಟಿಫನ್ ಆದ ನಂತರ ನಾಷ್ಟ ಆದ ನಂತರ ಸಿದ್ದರಾಮಯ್ಯನವರು ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದಾದ ನಂತರ ಶುಕ್ರವಾರ ದಿನ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳಾಗಿ ಏನು ಪದಗ್ರಹಣವನ್ನು ಮಾಡ್ತಾರೆ, ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನಿನ್ನೆ ತಮ್ಮೆಲ್ಲರಿಗೂ ಗೊತ್ತು, ಏನು ದೆಹಲಿಗೆ ಬುಲಾವ್ ಬಂದಿತ್ತು ಹೈಕಮಾಂಡ್ನ ಮೂಲಕ. ನಿನ್ನೆ ತಡರಾತ್ರಿ ಏನು CM ಸಿದ್ದರಾಮಯ್ಯನವರು ಬರ್ತಾರೆ. ಬಂದ ನಂತರ ಅವರ ಆಪ್ತ ವಲಯದಿಂದ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಏನು ನಾಳೆ ಏನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು ರಾಜ್ಯಪಾಲರನ್ನು ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದರೊಂದಿಗೆ ಏನು ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಏನು ಪಂಚ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಬಂದಿದ್ರು, ಬೇರೆ ಬೇರೆ ಯೋಜನೆಗಳನ್ನ ತಂದಿದ್ರು, ಅವರದೇ ಆದಂತಹ ಒಂದು ಸಚಿವ ಸಂಪುಟ ಕೂಡ ಇತ್ತು. ಇದರಲ್ಲಿ ಹಲವಾರು ಸಚಿವರು ಕೂಡ ಏನಪ್ಪಾ ಅಂದ್ರೆ ರಾಜೀನಾಮೆ ಕೊಡುವಂಥ ಸಂಭವ ಇದೆ. ಮತ್ತು ಈಗಾಗಲೇ ಬಲ್ಲ ಮೂಲಗಳ ಪ್ರಕಾರ ಬಂದಿರುವಂಥ ಮಾಹಿತಿ ಏನಂದ್ರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಶಾಸಕರೇನಿದ್ದಾರೆ ಅವರ ಒಂದು ಲೀಡರ್ಶಿಪ್ ಏನಿದೆ, ಆ ಆಪ್ತ ಶಾಸಕರ ಹೆಸರುಗಳನ್ನು ಸೂಚಿಸಿದ್ದಾರೆ. ಯಾರನ್ನೆಲ್ಲ ಮಂತ್ರಿ ಪದವಿಯಲ್ಲಿ ಮುಂದುವರಿಸಬೇಕು, ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕನ್ನುವಂತಹ ಒಂದು ಲಿಸ್ಟನ್ನು ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ ಅಥವಾ ಕೊಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಅಬಕಾರಿ ಸಚಿವರಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿ ತಿಮ್ಮಾಪುರ ಸಾಹೇಬರು ಮುಂದುವರೆದಿದ್ರು. ಇವತ್ತು ಅವ್ರನ್ನ ಕೂಡ ನಾವು ಮಾತನಾಡಿಸಿದ್ವಿ. ಅವ್ರು ನೇರವಾಗಿ ಹೇಳಿದ್ರು, ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೇನೆ, ನನಗೆ ಪಕ್ಷ ಈಗಾಗಲೇ ಅಧಿಕಾರ ಕೊಟ್ಟಿತ್ತು, ಅದನ್ನು ನಾನು ಸದುಪಯೋಗ ಮಾಡಿಕೊಂಡು ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಮುಂದೆ ನನ್ನನ್ನು ಮುಂದುವರಿಸಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಮುಂದುವರಲಿಕ್ಕೆ ತಯಾರಿ ಇದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಅವರು ನೀಡಿದ್ರು. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರ ಬಹುದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ ಅನ್ನುವಂಥದ್ದು. ಮತ್ತು ಹೈಕಮಾಂಡ್ ನಿನ್ನೆ ಬಂದಿರತಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ದಿಢೀರ್ನೇ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಎನ್ನುವಂಥದ್ದು ಒಂದು ಕಡೆ ಮಾಹಿತಿ. ಆದರೆ ಇನ್ನೊಂದು ಕಡೆ 93 ಶಾಸಕರ ಬೆಂಬಲ ಇದೆ. ಜಿ ಪರಮೇಶ್ವರ್ ಅವರೇನು ದಲಿತ CM ಕೂಗು ರಾಜ್ಯದಲ್ಲಿ ಕೇಳಿ ಬಂದಿತ್ತು. ನಾವೀಗಾಗಲೇ ದಲಿತ CM ಅನ್ನು ಕೂಡ ಮಾಡಬೇಕನ್ನುವಂತಹ ಪಟ್ಟನ್ನು ಹಲವು ಶಾಸಕರು ಹಿಡಿದಿದ್ರು. ಒಂದು ಮೂಲಗಳ ಪ್ರಕಾರ 93 ಶಾಸಕರ ಬೆಂಬಲ ಜಿ ಪರಮೇಶ್ವರ್ ಅವರಿಗಿದೆ, ಅಥವಾ ಜಿ ಪರಮೇಶ್ವರ್ ಅವರು ಸೇರಿದಂತೆ ಬೇರೆ ಯಾರಾದರೂ ದಲಿತ CM ಕೂಡ ಮಾಡಬೇಕನ್ನುವಂತಹ ಜೋರಾದ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತೊಂದು ಕಡೆ ಕೇಳಿ ಬರ್ತಾ ಇದ್ರೆ ಸುಮಾರು 90ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯನವರಿಗೆ ನೀವು ರಾಜೀನಾಮೆ ಕೊಡಬಾರದು, ನೀವೇ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಅನ್ನುವಂಥ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ರಾಜಕೀಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರು ನಾಳೆ 10-10:30 ಗಂಟೆಗೆ ಅಥವಾ 11 ಗಂಟೆಗೆ ರಾಜೀನಾಮೆ ಕೊಡೋದು ಖಚಿತವಾಗಿದೆ. ಮತ್ತು ಶುಕ್ರವಾರ ದಿನ ಏನಪ್ಪಾ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಿದ್ಧವಾಗಿದೆ. ನಾಳೆ ಸಿದ್ದರಾಮಯ್ಯನವರ ಯುಗ ಅಂತ್ಯವಾಗಿ ನಾಡಿದ್ದು ಡಿ.ಕೆ. ಶಿವಕುಮಾರ್ ಅವರ ಯುಗ ಪ್ರಾರಂಭ ಆಗುವಂತಹ ದಟ್ಟವಾದಂತಹ ಎಲ್ಲ ಹೇಳಿಕೆಗಳು ಅಥವಾ ತೀರ್ಮಾನಗಳು ಸಾರ್ವಜನಿಕ ವಲಯದಿಂದ ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಇದರ ಮಧ್ಯೆ ಏನು ದಲಿತ CM ಕನಸೇನಿತ್ತು ಅದು ಕಮರಿ ಹೋಗಿದೆ ಅಂತಾನೆ ಹೇಳ್ಬೋದು. ದಲಿತ CM ಮಾಡ್ತಾರೆ ಅನ್ನುವಂತಹ ಒಂದು ಬಲವಾದ ನಂಬಿಕೆ ಜಿ ಪರಮೇಶ್ವರ್ ಅವರಿಗಿತ್ತು. ಅವರ ಸಾಮಾಜಿಕ ಜಾಲತಾಣ ಅಥವಾ ಆಪ್ತ ವಲಯದಲ್ಲಿ ಕೇಳಿ ಬಂದಿತ್ತು, ಖಂಡಿತವಾಗಲೂ ದಲಿತ CM ಮಾಡಲಿಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಅವಕಾಶ ಇತ್ತು. ಆದರೆ ಇಲ್ಲಿ ದಲಿತರನ್ನ ಮತ್ತೊಮ್ಮೆ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗ್ತದೆ. ಒಟ್ಟಾರೆ ರಾಜಕಾರಣದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ, ಏನು ಆ ಕ್ಷಣಕ್ಕೂ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾನೆ ಇರ್ತವೆ. ಒಟ್ಟಾರೆ ಈಗಿನ ಸದ್ಯದ ಅಪ್ಡೇಟ್ ಏನಪ್ಪಾ ಅಂದರೆ ನಾಳೆ ಏನು ಸಿದ್ದರಾಮಯ್ಯನವರು ತಮ್ಮ ಸುದೀರ್ಘವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ಏನಪ್ಪಾ ಅಂದರೆ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಾರೆ ರಾಜಕೀಯ ವಲಯದಲ್ಲಿ ಇದೊಂದು ಮಿಂಚಿನ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಕೆಲವೊಂದಿಷ್ಟು ಶಾಸಕರ ಸಚಿವರ ಮನೆಗಳ ಮುಂದೆ ಅವರ ಅಭಿಮಾನಿಗಳು ಕೂಡ ಜಮಾಯಿಸ್ತಾ ಇದ್ದಾರೆ. ಸಾಹೇಬ್ರೆ ಏನು ಎಂತ ನೀವು ಮುಂದುವರಿತೀರಾ ಅನ್ನುವಂತಹ ಸಹಜ ಪ್ರಶ್ನೆ ಅವರವರ ಶಾಸಕರ ಅಭಿಮಾನಿಗಳ
ಬೆಂಬಲಿಗರ ಬಾಯಿಂದ ಕೇಳಿ ಬರ್ತಾ ಇದೆ. ಒಟ್ಟಾರೆ ಕರ್ನಾಟಕದಲ್ಲಿ DKಶಿ ಅವರ ಪರ್ವ ಪ್ರಾರಂಭ ಆಗಲಿದೆ ಮತ್ತು ಸಿದ್ದರಾಮಯ್ಯನವರ ಏನು ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ದಿನಗಳಿದ್ದು ಅವುಗಳಿಗೆ ಅಂತ್ಯ ಬೀಳೋದ್ರಲ್ಲಿದ್ದೇವೆ. ಇನ್ನಷ್ಟು ಸುದ್ದಿಗಳಿಗಾಗಿ ಮತ್ತಷ್ಟು ಸುದ್ದಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.